ಮಂಗಳೂರು ದಕ್ಷಿಣ ಶಾಸಕ ವೇದವ್ಯಾಸ್ ಕಾಮತ್ ಅಜಮಾಸು 2 ಕಿಲೋಮೀಟರ್ ದೂರಕ್ಕೆ ಬಸ್ ಡ್ರೈವರ್ ಆದ್ರು. ಇನ್ನು ಮಂಗಳೂರು ಕೆಎಸ್ಆರ್ಟಿಸಿ ಭಾಗ ಆರಂಭಿಸಿದ ಮಂಗಳೂರು ಮಂತ್ರಾಲಯ ಪಲ್ಲಕ್ಕಿ ಸ್ಲೀಪರ್ ಬಸ್ ಸಂಚಾರಕ್ಕೆ ಶಾಸಕ ವೇದವ್ಯಾಸ್ ಕಾಮತ್ ಸ್ವತಃ ಡ್ರೈವ್ ಮಾಡಿ ಚಾಲನೆಯನ್ನ ನೀಡಿದ್ದಾರೆ. ಕೆಎಸ್ಆರ್ಟಿಸಿಯಿಂದ 4 ನಾನ್ ಎಸಿ ಸ್ಲೀಪರ್ ಬಸ್ ಮಂತ್ರಾಲಯದೆಡೆಗೆ ಸಂಚಾರ ಆರಂಭಿಸಿದ್ದು, ಈ ಬಸ್ ಕೇವಲ 12 ಗಂಟೆಗಳಲ್ಲಿ ಮಂತ್ರಾಲಯವನ್ನ ತಲುಪಿದೆ. ಈ ಮೂಲಕ ಮಂತ್ರಾಲಯ ಮಂಗಳೂರಿಗರನ್ನ ಬಹಳ ಹತ್ತಿರವಾಗಿಸಲಿದೆ. ಈ ಬಸ್ ಉಡುಪಿ, ಶಿವಮೊಗ್ಗ, ಚಿತ್ರದುರ್ಗ, ಬಳ್ಳಾರಿ ಅದೋನಿ ಮಾರ್ಗವಾಗಿ ಮಂತ್ರಾಲಯ ತಲುಪಲಿದೆ. ಮಂಗಳೂರಿನಿಂದ 1500 ರೂಪಾಯಿ, ಉಡುಪಿಯಿಂದ 1450 ಹಾಗೂ ಕುಂದಾಪುರದಿಂದ 1400 ರೂಪಾಯಿ ಪ್ರಯಾಣ ದರ ಇರಲಿದೆ. ನಾನ್ ಎಸಿ ಪಲ್ಲಕ್ಕಿ ಬಸ್ನಲ್ಲಿ ಗ್ರಾಹಕರಿಗಾಗಿ ವಿವಿಧ ಸೌಕರ್ಯಗಳನ್ನು ನೀಡಲಾಗಿದೆ. ಇನ್ನು 30 ಆಸನಗಳ ಉಳ್ಳ ಈ ಬಸ್ಗಳಲ್ಲಿ ಅಡ್ವಾನ್ಸ್ಡ್ ವೆಹಿಕಲ್ ಸ್ಟೆಬಿಲಿಟಿ ಕಂಟ್ರೋಲ್ ಸಿಸ್ಟಮ್ ಇದೆ. ಫ್ರಂಟ್ ಡ್ಯಾಶ್ ಕ್ಯಾಮೆರಾ, ಪಾರ್ಕಿಂಗ್ ಕ್ಯಾಮೆರಾ, ಬಸ್ಗಳ ಒಳಭಾಗದಲ್ಲಿ ಕ್ಯಾಮೆರಾ, ಆಸನದ ಮೇಲ್ಭಾಗದಲ್ಲಿ ಎಲ್ಇಡಿ ಲೈಟ್ಗಳು, ಪ್ಯಾನಿಕ್ ಬಟನ್, ಫೈರ್ ಸೇಫ್ಟಿ, ಯುಎಸ್ಬಿ ಮತ್ತು ಟೈಪ್ ಸಿ ಮೊಬೈಲ್ ಚಾರ್ಜರ್ ಸೇರಿದಂತೆ ವಿವಿಧ ಸೌಕರ್ಯ ನೀಡಲಾಗಿದೆ. ಮಂಗಳೂರಿನಿಂದ ಶಿವಮೊಗ್ಗ, ಬಳ್ಳಾರಿಯಾಗಿ ಮಂತ್ರಾಲಯಕ್ಕೆ ಹೋಗುವಂಥ ಪ್ರಯಾಣಿಕರಿಗೆ ವಿಶೇಷವಾದಂಥ ಒಂದು ಒಳ್ಳೆಯ ಅವಕಾಶವನ್ನು ಮಂಗಳೂರು ವಿಭಾಗದ ಕೆಎಸ್ಆರ್ಟಿಸಿಯ ಅಧಿಕಾರಿ ಬಂಧುಗಳು ಮತ್ತು ಸರ್ಕಾರದ ವ್ಯವಸ್ಥೆಯಿಂದ ಜೋಡಿಸ್ಕೊಳ್ಳುವಂಥ ಪ್ರಯತ್ನಗಳಾಗಿದೆ. ಇವತ್ತು ಮಂತ್ರಾಲಯ ಅಂತ ಹೇಳಿದರೆ ಒಂದು ಬಹಳ ಇತಿಹಾಸ ಪ್ರಸಿದ್ಧ ಕ್ಷೇತ್ರ. ನಾವು ಬಹಳಷ್ಟು ಕಡೆಯಲ್ಲಿ ಕಂಡ್ರೆ ನಮ್ಮ ಜೀವನದ ಯಶಸ್ಸಿಗಾಗಿ ನಮಗೆ ವಿಶೇಷವಾಗಿ ಯಾವತ್ತೂ ನಾವು ನೆನಪಿಸಿಕೊಳ್ಳುವುದು ರಾಯರಿದ್ದಾರೆ ಅಂತ ಹೇಳುವಂಥದ್ದು. ಹಾಗಾಗಿ ಆ ರಾಯರ ವಿಶೇಷವಾಗಿ ದರ್ಶನವನ್ನು ಪಡ್ಕೊಳ್ಬೇಕು ಅಥವಾ ದೇವಸ್ಥಾನಕ್ಕೆ ಹೋಗಿ ತಮ್ಮೆಲ್ಲ ಸೇವೆಗಳನ್ನು ಅರ್ಪಿಸಬೇಕು ಅಂತೇಳುವಂಥ ಮಂಗಳೂರು ಈ ತುಳುನಾಡಿನ ಬಂಧುಗಳಿಗೆ ಇದೊಂದು ಸುವರ್ಣ ಅವಕಾಶಗಳನ್ನು ಇವತ್ತು ಪಲ್ಲಂಕಿ ನಾನ್ ಎಸಿ ಸ್ಲೀಪರನ್ನು ಅವಕಾಶ ಮಾಡಿಕೊಡಲಾಗಿದೆ.